ಹಾಯ್ ನಮಸ್ತೆ, ನಾನು ನೇತ್ರ ಮಾತಾಡ್ತಾ ಇದ್ದೀನಿ. ಮೋಟಿವೇಶನ್ ಯಾವುದೇ ವ್ಯಕ್ತಿಯಿಂದ ಆಗಲಿ ಅಥವಾ ಯಾವುದೇ ಪರಿಸ್ಥಿತಿಯಿಂದ ಆಗಲಿ ಅಥವಾ ಯಾವುದೇ ಮೂವಿಯಿಂದ ಆಗಲಿ ಅಥವಾ ಇನ್ನು ಯಾವುದೇ ಕಡೆಯಿಂದ ಆಗುವ ಮೋಟಿವೇಶನ್ ಹೆಚ್ಚು ಕಾಲ ಉಳಿಯೋದಿಲ್ಲ. ಅದೇ ನಿಮ್ಮೊಳಗಿಂದ ಅಂದರೆ ನಿಮ್ಮ ಸ್ವಂತಿಕೆಯಿಂದ ಆಗುವಂತಹ ಮೋಟಿವೇಶನ್ ಪಾಸಿಟಿವ್ ಆಗಿರುತ್ತದೆ. ಯಾವಾಗ ನೀವು ಪಾಸಿಟಿವ್ ಆಗ್ತೀರಾ ಆಗ ನಿಮ್ಮ ಜೀವನದಲ್ಲಿ ಆಗುವ ಗುಡ್ ಥಿಂಗ್ಸ್ನ ಯಾರೂ ಕೂಡ ಸ್ಟಾಪ್ ಮಾಡೋದಕ್ಕೆ ಆಗಲ್ಲ. ಸೊ ಪ್ಲೀಸ್ ಮೋಟಿವೇಟ್ ಬೈ ಯುವರ್ ಸೆಲ್ಫ್ ಫಸ್ಟ್. ಥ್ಯಾಂಕ್ ಯು. ಈ ದಿನ ನನ್ನ ಮಾರ್ನಿಂಗ್ ಡ್ರಿಂಕ್ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಂತ್ಯೆ ಹಾಗೆ 1 ಸ್ಪೂನ್ ಓಂಕಾಳು. ಇವತ್ತಿನ ನನ್ನ ಮಾಹಿತಿ ಓಂಕಾಳು ಬಗ್ಗೆ ಇರುತ್ತೆ. ಜೀರಿಗೆ ಬಗ್ಗೆ ಮತ್ತು ಮೆಂತ್ಯೆ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಾನು. ಓಂಕಾಳು ಒಂದು ಸೀಡ್. ಓಂಕಾಳನ್ನು ಹೆಚ್ಚಾಗಿ ಆಯುರ್ವೇದಿಕ್ ಮೆಡಿಸಿನ್ನಲ್ಲಿ ತುಂಬ ಬಳಸ್ತಾರೆ. ಇದರಿಂದ ಇಂಡೈಜೆಷನ್ಗೆ ಹೆಲ್ಪ್ ಆಗುತ್ತೆ, ಗ್ಯಾಸ್ ರಿಲೀಫ್ ಆಗುತ್ತೆ, ಹೊಟ್ಟೆ ಏನಾದರೂ ಹುಬ್ಬುವುದಿದ್ರೆ ಅದನ್ನು ಕೂಡ ಸರಿ ಹೋಗುತ್ತೆ. ಕೋಲ್ಡ್ ಆ್ಯಂಡ್ ಕಾಫ್ಗೆ ಬೆಸ್ಟ್ ಮೆಡಿಸಿನ್. ಲೋ BP ಇರೋರು ಕೂಡ ಇದನ್ನು ಬಳಸಿದ್ರೆ ಒಳ್ಳೆಯದು. ಓಂಕಾಳಲ್ಲಿ ಹೆಚ್ಚಾಗಿ ಫೈಬರ್, ಮಿನರಲ್, ವಿಟಮಿನ್ಸ್, ಆ್ಯಂಟಿ ಆಕ್ಸಿಡೆಂಟ್ಸ್ ಹೆಚ್ಚಾಗಿ ಇರೋದ್ರಿಂದ ಮೆಡಿಸಿನ್ ಆಗಿ ಓಂಕಾಳು ಕೆಲಸ ಮಾಡುತ್ತೆ. ಓಂಕಾಳನ್ನು 1 ಟೀ ಸ್ಪೂನಷ್ಟು ಯೂಸ್ ಮಾಡ್ಬೋದು. ವೀಕ್ಲಿ ಆಲ್ಟರ್ನೇಟ್ 2 ಡೇಸು ನಾನು ಓಂಕಾಳನ್ನು ಬಳಸ್ತೀನಿ. ನೆನೆಸಿಟ್ಟಿದ್ದ 3 ಸೀಡ್ಸನ್ನು ನಾನು ಸಪ್ರೇಟ್ ಮಾಡಿ ಅದನ್ನು ಹಾಗೇ ಚ್ಯೂ ಮಾಡಿದ್ದೀನಿ. ಅದನ್ನು ನಾನು ಬಿಸಿ ಮಾಡಿಲ್ಲ. ಸಪ್ರೇಟು ನೀರು ಮಾತ್ರ ತಗೊಂಡು ಅದನ್ನು ಮಾತ್ರ ಬಿಸಿ ಮಾಡಿಕೊಂಡು ಸಿಪ್ ಬೈ ಸಿಪ್ಪು ಸ್ವ್ಯಾಟಿಂಗ್ ಪೊಸಿಷನಲ್ಲಿ ನಾನು ಕುಡಿತಾ ಇದ್ದೀನಿ. ಮುಂಚೆ ಎಲ್ಲ ನಾನು ತುಂಬ ಸ್ಪೀಡಾಗಿ ನೀರನ್ನ ಕುಡಿತಾ ಇದ್ದೆ. ಬಟ್ ಅದು ಎಷ್ಟು ಡೇಂಜರ್ ಅಂತ ಹೇಳಿದ್ರೆ, ಫ್ಯಾಕ್ಟ್ ಏನಂದರೆ ಒಂದೊಂದು ಸಿಪ್ಪು ಕೂಡ ಸಲೈವಾ ಜೊತೆ ಸೇರಿಕೊಂಡು ಒಳಗೋಗಬೇಕು. ಆವಾಗ ಅಷ್ಟೇ ನಮಗೆ ವಾಟರ್ ಕೂಡ ಡೈಜೆಷನ್ ಆಗುತ್ತೆ. ಜಸ್ಟ್ 1 ಮಂತು ನೀವು ಸಿಪ್ ಬೈ ಸಿಪ್ಪು ಕೂತ್ಕೊಂಡು ನಿಧಾನವಾಗಿ ನೀರನ್ನ ಕುಡಿದು ಅಭ್ಯಾಸ ಮಾಡಿ. ನಂತರ ಗ್ಯಾಸ್ಟ್ರಿಕ್ ಇರೋರು ಎಸ್ಪೆಷಲಿ ಇದನ್ನು ಮಾಡೋದ್ರಿಂದ ನಿಮಗೆ 1 ಮಂತಲ್ಲಿ ಗ್ಯಾಸ್ಟ್ರಿಕ್ ಫ್ರೀ ಆಗುತ್ತೆ. ಎದೆ ಉರಿ ತುಂಬ ಜನಕ್ಕೆ ಇರುತ್ತೆ. ಹಾಗೆ ಊಟ ತಿಂದಿದ ತಕ್ಷಣ ಅಥವಾ ನೀರು ಕುಡಿದಿದ ತಕ್ಷಣ ತೇಕ್ ಬರೋದಿರುತ್ತೆ. ಇದೆಲ್ಲನೂ ಹೋಗ್ತಾ ಹೋಗ್ತಾ ನಿಧಾನವಾಗಿ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಸ್ಕಿನ್ ಹೈಡ್ರೇಟ್ ಆಗುತ್ತೆ. ವಾಟರ್ ಥೆರಪಿ ತುಂಬ ಚೆನ್ನಾಗಿತ್ತಂತ ಹೇಳಿದ್ರೆ ಅವ್ರ ಫೇಸಲ್ಲೇ ಅನಲೈಸ್ ಮಾಡ್ಬೋದು ಇವರು ವಾಟರ್ ಇಂಟೇಕ್ ಚೆನ್ನಾಗಿದೆ ಅಂತ ಹೇಳಿ. ಕಮಿಂಗ್ ವಿಡಿಯೋಸಲ್ಲಿ ನಾನು ವಾಟರ್ ಥೆರಪಿನ ಆ್ಯಡ್ ಮಾಡ್ತಾ ಹೋಗ್ತೀನಿ. ಮೀನ್ಸ್ ವಾಟರ್ ಇಂಟೇಕ್ ಎಷ್ಟಿರಬೇಕು, ಯಾವಾಗ ಇರಬೇಕು, ಯಾಕಿರಬೇಕು, ಯಾರು ಎಷ್ಟು ಇಂಟೇಕ್ ಮಾಡಬೇಕು ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ. ಹಾಯ್, ಗುಡ್ ಮಾರ್ನಿಂಗ್. ನಾವು ಜಿಮ್ ಟೈಮ್. ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ ಚೆಸ್ಟ್ ಪ್ರೆಸ್ ಮಷಿನ್ ಬಗ್ಗೆ. ಟೋರ್ಸೋ ಆ್ಯಂಡ್ ಆರ್ಮರ್ ಲೆಂತ್ ಸೆಟ್ ಮಾಡ್ಕೋಬೇಕು. ಶೋಲ್ಡರ್ ಆ್ಯಂಡ್ ಎಲ್ಬೋಸ್ ಲೆವೆಲ್ಲು ಕರೆಕ್ಟ್ ಇರಬೇಕು. ನೀವು ಬಿಗಿನರ್ಸ್ ಆಗಿದ್ರೆ ಎಷ್ಟು ವೆಯ್ಟನ್ನು ತೊಗೊಬೋದು, ನಿಮ್ಮ ಶೋಲ್ಡರು ಅಷ್ಟನ್ನು ಮಾತ್ರ ನೀವು ತೊಗೋಬೇಕು. ಹೆವಿ ವೆಯ್ಟು ಇವಾಗಲೇ ಬೇಡ. 10 ರೆಪಿಟೇಷನ್ 3 ಸೆಟ್ಸ್ ಸಾಕು. ಒಂದೊಂದು ಸೆಟ್ಟಿಗೂ ಫ್ಯೂ ಮಿನಿಟ್ಸು ಗ್ಯಾಪ್ ಕೊಡಿ. ನೀವು ಸೆಟ್ ಮಾಡ್ಕೊಂಡಿರೋ ವೆಯ್ಟು ಹೇಗಿರಬೇಕು ಅಂತ ಹೇಳಿದ್ರೆ ಲಾಸ್ಟ್ ರೆಪಿಟೇಷನ್ ನಿಮಗೆ ಚಾಲೆಂಜ್ ಆಗಿರಬೇಕು. ಇದು ಅಪ್ಪರ್ ಬಾಡಿ ಸ್ಟ್ರೆಂತ್ ವರ್ಕೌಟ್ ಆಗಿದ್ದು ಪರ್ಟಿಕ್ಯುಲರ್ ಆಗಿ ಚೆಸ್ಟ್ ಪಾರ್ಟಿಗೆ ಇದು ವರ್ಕೌಟ್ ಆಗುತ್ತೆ. ಬೋನ್ ಡೆನ್ಸಿಟಿಗೆ ಸಪೋರ್ಟ್ ಮಾಡುತ್ತೆ. ಹಾಗೆ ಫ್ಯಾಟ್ನ ರೆಡ್ಯೂಸ್ ಮಾಡಿ ಮಸಲ್ಸ್ನ ಗೇನ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಒಂದು ಫನ್ ಮೂಮೆಂಟ್ ಅಂತ ಹೇಳಿ ಮಾಡಿದ್ವಿ ಇವತ್ತು ಜಿಮ್ಮಲ್ಲಿ. ಲೆಟ್ಸ್ ವಾಚ್.
Get on my head. 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 Amazing! Pulling up black windows once you go down. You must be crazy if you think that I'ma slow down. Don't wanna hear it talking shit, fuck the drama. Keep it coming, I'ma send you to your mama. Mr. Whip, 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 get the guns out. Dropping bodies in the place till the sun's out. Can't fuck with this, I'm going to try. Just when the bullets fly, I'm the last one to die. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಫೈನಲಿ ಈ ಗೇಮ್ನ ಮುಗಿಸಿದ್ವಿ. ನಂತರ ನಾನು ಮನೆಗೆ ಬಂದು ಜ್ಯೂಸ್ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಡೈಲಿ ಕುಡಿತೀನಿ ಅನ್ನೋ ಕನ್ಫರ್ಮೇಷನ್ಗೋಸ್ಕರ ನಾನು ಈ ವಿಡಿಯೋ ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ. ಇದು ಒಂದು ಆ್ಯಶ್ ಕಾರ್ಡ್ ಜ್ಯೂಸು. ಇದನ್ನು ಆಲ್ಮೋಸ್ಟು 6:37 ಒಳಗಡೆ ಕುಡಿದ್ರೆ ಒಳ್ಳೆಯದು. ಬಟ್ ನಂಗೆ ಟೈಮ್ ಆಗಲ್ಲ ಅಂಥೇಳಿ 8 o'clock ಆಗುತ್ತೆ ಹೇಗೆ ಕುಡಿತೀನಿ ಅಂತ ಹೇಳಿದ್ರು. ನೀವು ಅಷ್ಟೇ ಡೈಲಿ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿ, ಚೆನ್ನಾಗಿರುತ್ತೆ ಹೆಲ್ತ್. ಇದಾದಮೇಲೆ ನಾನು ಆಮ್ಲ ಜ್ಯೂಸ್ ರೆಡಿ ಮಾಡ್ಕೊತಿದ್ದೀನಿ. ಆಮ್ಲ ಜ್ಯೂಸು ಬೂದ್ಕುಂಬಳ ಜ್ಯೂಸ್ ಕುಡಿದು 10-15 ಮಿನಿಟ್ಸ್ ನಂತರನೇ ನೀವು ಆಮ್ಲ ಜ್ಯೂಸನ್ನ ಕುಡೀರಿ. ಆಮ್ಲ ಜ್ಯೂಸು ಮತ್ತು ಆ್ಯಶ್ ಕಾರ್ಡ್ ಜ್ಯೂಸು ಎರಡೂ ಅಷ್ಟೇ 7 ಒಳಗಡೆ ಆದಷ್ಟು ಕನ್ಸ್ಯೂಮ್ ಮಾಡಿ, ಹೇಗಾದರೂ ಟೈಮ್ ಫಿಕ್ಸ್ ಮಾಡಿಕೊಂಡು. ಬಟ್ ನನಗೆ ಆಗ್ತಾಯಿಲ್ಲ, ಅದು ನನಗೆ ಬೇಜಾರಿದೆ. ಇದ್ರ ಬಗ್ಗೆ ಮತ್ತು ಮೀನ್ಸ್ ಆಮ್ಲ ಜ್ಯೂಸ್ ಬಗ್ಗೆ, ಆ್ಯಶ್ ಕಾರ್ಡ್ ಜ್ಯೂಸ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ನಂತರ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಹೇಳಿ ಬೆಂಡೆಕಾಯಿ ತೊಳೆದಿದ್ದ ನೀರನ್ನ ವೇಸ್ಟ್ ಮಾಡಬಾರ್ದಂತ ಹೇಳಿ ಎಲ್ಲ ಪ್ಲ್ಯಾಂಟ್ಸ್ಗೂ ಅದನ್ನೇ ಆ ನೀರನ್ನೇ ಹಾಕಿದೆ. ಯೂಶ್ವಲಿ ಡೈಲಿ ನೀರು ಕೇಳುತ್ತೆ. ಇವಾಗ ಬೇಸಿಗೆ ಆಗಿರೋದ್ರಿಂದ ತರಕಾರಿ ತೊಳೆದಿದ್ದ ನೀರನ್ನೇ ನಾನು ಗಿಡಗಳಿಗೆ ಯಾವಾಗಲೂ ಹಾಕೋದು. ಸಂಜೆ ಕಾಫಿ ಕುಡಿಯೋದಕ್ಕೆ ಪಾರ್ಲರಲ್ಲಿ ಇವಾಗಲೇ ರೆಡಿ ಮಾಡ್ಕೊತಿದ್ದೀನಿ. ನಂತರ ಗೆಣಸು ಮತ್ತು ಮೊಟ್ಟೆ ಎರಡನ್ನೂ ಒಟ್ಟಿಗೆ ಬಾಯ್ಲ್ ಮಾಡೋದಕ್ಕೆ ಹಾಕಿದೆ. ಇವತ್ತು ನಾನು ಮಾಡ್ತಿರೋದು ಮಸಾಲ ಓಟ್ಸ್ ದೋಸೆ. ಮಸಾಲ ಓಟ್ಸ್ ದೋಸೆ ಏನಕ್ಕೆ ಮಾಡಿದೆ ಅಂತ ಹೇಳಿದ್ರೆ, ನಾನು ಆವಾಗಲೇ ಹೇಳ್ದಂಗೆ ನನಗೆ ಸ್ವಲ್ಪ ಕಾಫ್ ಆ್ಯಂಡ್ ಕೋಲ್ಡ್ ಇತ್ತು ತುಂಬ ದಿನದಿಂದ. ಹಾಗಾಗಿ ನಾನು ಮಸಾಲ ಓಟ್ಸ್ ದೋಸೆ ಪ್ರಿಫರ್ ಮಾಡಿದೆ ಇವತ್ತು. ಅದಕ್ಕೆ ಬೇಕಾಗಿರೋದು, ಫಸ್ಟು ಓಟ್ಸ್ನ ತಗೊಂಡು 5-10 ಮಿನಿಟ್ಸು ಅದನ್ನು ನೆನೆಯೋಕ್ಕಿಡಬೇಕು. ನಂತರ ಅದಕ್ಕೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ರಾಕ್ ಸಾಲ್ಟು, ಜೀರಿಗೆ, ಪೆಪ್ಪರ್, ಸ್ವಲ್ಪ ವಾಟರ್ ಹಾಕಿ ಇದನ್ನು ಫಸ್ಟು ಚಟ್ನಿ ಥರ ಮಸಾಲ ಎಲ್ಲ ರುಬ್ಕೋಬೇಕು. ಈಗ ಓಟ್ಸ್ ಜೊತೆಗೆ ಹಾಕ್ತೀವಿ ಅಂತ ಹೇಳಿದ್ರೆ ಶುಂಠಿ ಮತ್ತು ಪೆಪ್ಪರು ಎಲ್ಲ ಚಟ್ನಿ ಥರ ಆಗಲ್ಲ. ಹಾಗಾಗಿ ಫಸ್ಟು ಮಸಾಲನೇ ಚಟ್ನಿ ಥರ ರುಬ್ಕೊಂಡು ನಂತರ ಓಟ್ಸ್ನ ಆ್ಯಡ್ ಮಾಡಿ ಅದನ್ನು ಸಣ್ಣದಾಗೇ ರುಬ್ಕೊಂಡು ಅದನ್ನು ಒಂದು ಜಾರ್ಗೆ ಹಾಕಿ ಮುಚ್ಚಿಟ್ಟಿದ್ದೆ ಸ್ವಲ್ಪ ಹೊತ್ತು. ಆ್ಯಕ್ಚುಲಿ ಇದು ಹೇಗಾಗಿದೆ ಅಂತ ಹೇಳಿದ್ರೆ, ನಾವು ಸ್ಮೂತಿ ಮಾಡ್ಕೊಂಡು ಕುಡಿತೀವಿ ಅಲ್ವಾ, ಬನಾನಾ, ಡ್ರೈ ಫ್ರೂಟ್ಸು, ಓಟ್ಸು ಎಲ್ಲ ಹಾಕಿ, ಅದೇ ಥರ ಇದು ಸ್ಪೈಸಿ ಸ್ಮೂತಿ ಆಗಿಬಿಟ್ಟಿದೆ. ಸ್ವಲ್ಪ ಶುಂಠಿ ಜಾಸ್ತಿ ಹಾಕಿದ್ರಿಂದ ಆ ಶುಂಠಿ ಫ್ಲೇವರ್ ಬರ್ತಾಯಿತ್ತು. ಅದರ್ವೈಸ್ ಅದನ್ನು ಹಾಗೆ ಕುಡಿಬೋದಿತ್ತು, ಒಂಥರ ಚೆನ್ನಾಗಿತ್ತು. ಮತ್ತು ಅದನ್ನು ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಇಟ್ಟೆ ನೆನಿಲಿ ಅಂಥೇಳಿ. ನಂತರ ಬೆಂಡೆಕಾಯಿ ಗೊಜ್ಜನ್ನ ಮಾಡ್ತಾಯಿದ್ದೀನಿ. ಆದರೆ ಬೆಂಡೆಕಾಯಿದ್ದು ತುಂಬ ಸಿಂಪಲ್ಲಾಗಿ ಬೆಂಡೆಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ. ಹೇಗೆ ಅಂದರೆ ತಟ್ಟಂತ ಹೇಳಿ ಒಂದು ಪ್ರೋಗ್ರಾಮ್ ಇದೆಯಲ್ಲ, ಹಾಗೆ ತಟ್ಟಂತ ಮಾಡಿ ಅನ್ನೋ ಥರ ಬೆಂಡೆಕಾಯಿ ಗೊಜ್ಜು ಇದು. ಫಸ್ಟು ಸಾಸಿವೆ ಹಾಕ್ತೆ, ಕರ್ಬೇವಿನ ಸೊಪ್ಪು ಹಾಕಬೇಕಾಗಿತ್ತು, ಖಾಲಿಯಾಗಿತ್ತು, ಹಾಕಲಿಲ್ಲ. ವೈಟ್ ಆನಿಯನ್ ತೊಗೊಂಡು ಬಂದಿದೆ, ಬಟ್ ಇದು ಸ್ವಲ್ಪ ಬಾಡೋದಕ್ಕೆ ಟೈಮ್ ತೊಗೊಳುತ್ತೆ. ವೈಟ್ ಆನಿಯನ್ನು ಥರ ಇಷ್ಟ ನನಗೆ, ಅದು ನೋಡೋಕ್ಕೂ ಚೆನ್ನಾಗಿರುತ್ತೆ. ಬಟ್ ಅದರದ್ದು ಏನೇನು ಯೂಸ್ ಇದೆ, ಗುಣಗಳೇನು ಅನ್ನೋದು ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ಅದ್ರ ಬಗ್ಗೆ ತಿಳ್ಕೊಂಡು ನಾನು ನಿಮಗೆ ಹೇಳ್ತೀನಿ.
ಈರುಳ್ಳಿ ಹಾಕಿದ ತಕ್ಷಣ ನೆಕ್ಸ್ಟ್ ಅದಕ್ಕೆ ಬೆಂಡೆಕಾಯಿ ಹಾಕಿದೆ. ಆ ಬೆಂಡೆಕಾಯಿನ ಫಸ್ಟು ಈಗ ನಮ್ಮ ಅಮ್ಮಂದಿರೆಲ್ಲ ಹೇಗೆ ಮಾಡ್ತಾಯಿದ್ರು, ಅದನ್ನು ರೋಸ್ಟ್ ಮಾಡಿ ಸಪ್ರೇಟ್ ತವಾನಲ್ಲಿ ರೋಸ್ಟ್ ಮಾಡಿ ಆಮೇಲೆ ಮಸಾಲೆ ಎಲ್ಲ ಹಾಕಿ ಆ್ಯಡ್ ಮಾಡ್ತಾಯಿದ್ರು. ಬಟ್ ನಾನು ಡೈರೆಕ್ಟಾಗೆ ಹಾಕ್ತೀನಿ. ಆಮೇಲೆ ಟೊಮೊಟೊ ಹಣ್ಣು ಹಾಕಿದೆ. ಟೊಮೊಟೊ ಆ್ಯಕ್ಚುಲಿ ಕಿಚನ್ಗೆ ಕ್ವೀನ್ ಅಂತ ಹೇಳ್ತಾರೆ ಟೊಮೊಟೊಗೆ. ಅದ್ರದ್ದು ಕಲರ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಬೆಂಡೆಕಾಯಿ ರೋಸ್ಟ್ ಬೆಂಡೆಕಾಯಿ ರೋಸ್ಟ್ ಅಲ್ಲ, ಇದು ಬೆಂಡೆಕಾಯಿ ಗೊಜ್ಜು ಅಂತ ಹೇಳ್ಬೋದು. ಬೆಂಡೆಕಾಯಿ ಗೊಜ್ಜು ರೆಡಿ ಆಗ್ತಾಯಿದೆ. ಇದಕ್ಕೆ ಸ್ವಲ್ಪ ಮಸಾಲೆಗಳನ್ನ ಆ್ಯಡ್ ಮಾಡೋಣ. ಸ್ವಲ್ಪ ಅರಿಶಿನ ಮತ್ತು ಅಚ್ಕಾರದ ಪುಡಿ ಸ್ವಲ್ಪ ಹಾಕಿದ್ದೀನಿ. ಸ್ವಲ್ಪ ನೀರನ್ನ ಆ್ಯಡ್ ಮಾಡೋಣ, ಯಾಕೆಂದರೆ ತಳ ಹಿಡಿದ್ಬಿಡುತ್ತೆ, ಸುಟ್ಟೋಗುತ್ತೆ. ಅದು ಸ್ವಲ್ಪ ಸಾಲಿಲ್ಲ ಅಂಥೇಳಿ ಮತ್ತೆ ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಿನೆಮನ್ ಪೌಡರು. ಅದಾದಮೇಲೆ ಫುಲ್ ಲೋ ಫ್ಲೇಮಲ್ಲಿ ಇಟ್ಟು ಅದನ್ನು ಮುಚ್ಚಿಡಬೇಕು. ನಂತರ ನಾನು ದೋಸೆಗೆ ರೆಡಿ ಮಾಡಿಕೊಂಡೆ. ಆ್ಯಕ್ಚುಲಿ ಐರನ್ ತವ ಬೆಸ್ಟ್ ಅಂತ ತೊಗೊಂಡೆ. ಅದನ್ನು ಮೇಂಟೈನ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಇದೆ. ನಂತರ 50+ ಗ್ರೇನ್ಸ್ ಹಾಕಿ ಮಿಲ್ ಮಾಡಿಸಿರೋ ಅಂಥದ್ದು ಮಾಲ್ಟ್ ಮಾಡ್ತಾಯಿರೋದು. ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಗೆ ತುಂಬ ಒಳ್ಳೆಯದು. ಡೈಲಿ 1 ಕಪ್ ನಾನು ಅದನ್ನು ಕನ್ಸ್ಯೂಮ್ ಮಾಡ್ತೀನಿ. ನನ್ನ ಫೂಡಲ್ಲಿ ಡೈಲಿ ವೆಜಿಟೇಬಲ್ಸು ಮತ್ತು ಮಾಲ್ಟ್ ಇದ್ದೇ ಇರುತ್ತೆ. ತವಾ ಕಾಯಿತು ಮತ್ತು ದೋಸೆ ಹಾಕ್ತಾಯಿದ್ದೀನಿ. ದೋಸೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರೆ ಖುಷಿಯಾಗುತ್ತೆ ಓಟ್ಸ್ ದೋಸೆ ಮಾಡೋದಕ್ಕೆ. ಇದು ಆ್ಯಕ್ಚುಲಿ ಮಸಾಲ ಓಟ್ಸ್ ದೋಸೆ. ತಿನ್ನೋದಕ್ಕೂ ಚೆನ್ನಾಗಿತ್ತು. ಇದಕ್ಕೆ ಚಟ್ನಿ ಪಲ್ಯ ಬೇಕು ಅಂತಲೇ ಏನಿಲ್ಲ, ಹಾಗೂ ಸಹ ತಿನ್ಬೋದು. ಈ ಮಲ್ಟಿಗ್ರೇನ್ ಮಾಲ್ಟ್ನ ಯಾವಾಗಲೂ ತಿರ್ಕೊತಾ ಇರಬೇಕು, ಇಲ್ಲ ಅಂದರೆ ಅದು ತಳ ಹಿಡಿಯುತ್ತೆ. ಇವಾಗ ಒಂದು ಲೆವೆಲ್ಲಿಗೆ ಬೆಂಡೆಕಾಯಿ ಗೊಜ್ಜು ರೆಡಿಯಾಗಿದೆ. ಸ್ವಲ್ಪ ತಳ ಹಿಡ್ದಿದೆ, ಬಟ್ ಚೆನ್ನಾಗಾಗಿದೆ. ಬೆಂಡೆಕಾಯಿ ಬಗ್ಗೆ ಹೇಳಬೇಕಂದ್ರೆ ನಿಮಗೆಲ್ಲರಿಗೂ ಚೆನ್ನಾಗೇ ಗೊತ್ತು, ಡೈಜೆಷನ್ ಪವರ್ ತುಂಬ ಚೆನ್ನಾಗಿದೆ ಬೆಂಡೆಕಾಯಿಗೆ. ಹಾಗೆ ಇದನ್ನು ಡೈಲಿ ತಿಂದ್ರೂ ಒಳ್ಳೆಯದೇ, ಬಟ್ ಲಿಮಿಟಲ್ಲಿ ತಿನ್ನಬೇಕು ಅಷ್ಟೇ. ಜೊತೆಗೆ ಮೆಮೊರಿ ಪವರ್ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ನನಗೆ ಸ್ವಲ್ಪ ಮೆಮೊರಿ ಪವರ್ ಕಡಿಮೆನೇ. ನನ್ನ ಕ್ಲೈಂಟ್ಸ್ ಬಂದ್ರೇ ನಾನು ರೆಕಗ್ನೈಸ್ ಮಾಡ್ತಿರಲ್ಲ ಶಾಪಲ್ಲಿ. ಓಕೆ, ದೋಸೆ ಸಖತ್ತಾಗಿ ಬೆಂದಿದೆ. ಅದನ್ನು ಇವಾಗ ಟೇಸ್ಟ್ ಮಾಡಬೇಕು. ಇನ್ನು ಸ್ವಲ್ಪ ಬೇಯಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ದೋಸೆ ಎಲ್ಲ ಬೇಯೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಹೇಳಿ ಡ್ರೆಸ್ ಅಪ್ ಆದೆ. ಆ್ಯಕ್ಚುಲಿ ಈ ಡ್ರೆಸ್ನ ನಾನೇ ಸ್ಟಿಚ್ ಮಾಡಿರೋದು. ಜಸ್ಟ್ 300 ರುಪೀಸ್ ಸ್ಯಾರಿನಲ್ಲಿ. ನಿಮ್ಗೆ ಇದು ಇಷ್ಟ ಆಯ್ತು ಅಂತ ಹೇಳಿದ್ರೆ ಸೇಮ್ ಡಿಸೈನ್ನ ನೀವು ಸ್ಟಿಚ್ ಮಾಡಿಸ್ಕೊಳ್ಳಿ. ನಾನು ಮಾಡಿರೋ ಡಿಸೈನ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಓಕೆ, ನನ್ನ ಫುಡ್ ರೆಡಿ ಆಯಿತು. ಇವತ್ತಿನ ಪ್ಲೇಟಿಂಗ್ ಫುಲ್ ಕಲರ್ಫುಲ್ಲಾಗಿದೆ. ಲೆಮನ್, ಬೆಂಡೆಕಾಯಿ ಪಲ್ಯ ಮತ್ತು ಮಾಲ್ಟ್, ಓಟ್ಸ್ ಮಸಾಲ ದೋಸೆ, ಕುಕ್ಕುಂಬರ್, ಕ್ಯಾರೆಟ್, ಸ್ವೀಟ್ ಪೊಟ್ಯಾಟೊ. ನನ್ನ ಪ್ಲೇಟಿಂಗ್ ರೆಡಿ ಆಯಿತು. ನನ್ನ ಊಟದಲ್ಲಿ ಸ್ಪೆಷಲ್ ಏನಂತ ಹೇಳಿದ್ರೆ ಸಾಲ್ಟು ತುಂಬ ಕಡಿಮೆ ಇರುತ್ತೆ. ಮತ್ತು ನಾನು ಊಟದ ಮಧ್ಯದಲ್ಲಿ ವಾಟರ್ನ ಕುಡಿಯಲ್ಲ. ಇಟ್ಕೊಳ್ಳೋ ಅಭ್ಯಾಸನೂ ಇಟ್ಕೊಂಡಿಲ್ಲ. ಆ್ಯಕ್ಚುಲಿ ಅದು ಅಭ್ಯಾಸ ಇಟ್ಕೊಬೇಕು. ನೆಕ್ಸ್ಟಿಂದ ಸ್ಟಾರ್ಟ್ ಮಾಡ್ತೀನಿ. ನೆಕ್ಸ್ಟ್ ನನ್ನ ಶಾಪಿಗೆ ಬಂದೆ. ನನ್ನ ಶಾಪು ಅನ್ನೋದಕ್ಕಿಂತ ಯಾವಾಗಲೂ ನಾನು ಹೇಳ್ತಿರ್ತೀನಿ, ಇದೇ ನನ್ನ ವರ್ಲ್ಡ್. ಇವತ್ತು ನನ್ನ ಗುರುಗಳಾದ ನನ್ನ ವೆಲ್ವಿಷರು, ನನ್ನ ಅಕ್ಕ, ನನ್ನ ಪ್ರೀತಿಯ ಅಕ್ಕಂದು ಬರ್ಡೇ ಇವತ್ತು. ಅಕ್ಕನಿಗೆ ಬರ್ಡೇ ವಿಶ್ ಮಾಡಿದ್ವಿ. ಆ್ಯಕ್ಚುಲಿ ಸ್ಪೆಷಲ್ ಏನು ಗೊತ್ತಾ, ಅಕ್ಕನ ಬರ್ಡೇ ಬಂದು ಲೀಪ್ ಇಯರ್ ಬರ್ಡೇ. ಸ್ಮಾಲ್ ಗಿಫ್ಟ್ ಕೊಟ್ಟೆ ಅಕ್ಕಗೆ. ಅವ್ರದ್ದು ಬರ್ಡೇ ಬರೋದೇನೆ ಇಟ್ಸ್ ಎ ಫನ್ ಮೂಮೆಂಟ್. ಅವ್ರದ್ದು ಬರೋದೇನೆ ಲೀಪ್ ಇಯರು Feb 29th. ಅದು 4 years ಒನ್ಸೇ ಬರೋದು. ಆದ್ರೂ 28th ಅದನ್ನು ಎವ್ರಿ ಇಯರ್ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಅಕ್ಕ ನನ್ನ ಗುರುಗಳು, ಅವ್ರು ಏನು ಇಷ್ಟಪಡ್ತಾರೆ ಎಲ್ಲ ಅವ್ರದ್ದಾಗಲಿ ಅಂತ ಅಕ್ಕನಿಗೆ ಬರ್ಡೇ ವಿಶ್ ಮಾಡಿ ನನ್ನ ಹ್ಯಾಪಿನ ಫುಲ್ಫಿಲ್ ಮಾಡಿಕೊಂಡೆ. ನಂತರ
ನಾನು ಆಗಲೇ ರೆಡಿ ಮಾಡ್ಕೊಂಡಿದ್ದು, ನಾನು ಹೇಳಿರಲಿಲ್ಲ ನಿಮಗೆ, ಬ್ಲ್ಯಾಕ್ ಕಾಫಿ. ಆ್ಯಕ್ಚುಲಿ ಇದು ಟಾಟಾ ಪ್ರೀಮಿಯಮ್ ಕಾಫಿ. ಸಖತ್ತಾಗಿದೆ. 100 ಗ್ರಾಮಿನೋ 170 ರುಪೀಸ್ ಏನೋ ಇದೆ ಇದು ಪ್ರೈಸು. ಬಟ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಬ್ಲ್ಯಾಕ್ ಕಾಫಿ ಕುಡಿಯೋದ್ರಿಂದ ಫ್ಯಾಟ್ ರೆಡ್ಯೂಸ್ ಆಗುತ್ತೆ, ಹಾಗೆ ಮೈಂಡ್ ಕೂಡ ರಿಲೀಫ್ ಆಗುತ್ತೆ. ಸ್ಟ್ಯಾಮಿನಾ ತುಂಬ ಚೆನ್ನಾಗಿ ಬೂಸ್ಟ್ ಆಗುತ್ತೆ ಬ್ಲ್ಯಾಕ್ ಕಾಫಿಯಿಂದ. ಸಮ್ಟೈಮ್ಸ್ ನಾನು ಬೆಳಗ್ಗೆಯಿಂದ ತುಂಬ ಸ್ಟ್ರೆಸ್ ಆಗಿದ್ದೀನಿ, ಆಗ್ತಾನೇ ಇಲ್ಲ. ಆದರೂ ನಾನು 8:30 8 o'clock ಎಲ್ಲ ನಾನು ಭರತನಾಟ್ಯ ಕ್ಲಾಸ್ನ ಅಟೆಂಡ್ ಮಾಡಬೇಕು ಅಂತ ಇದ್ದಾಗಲೆಲ್ಲ ಯೂಶ್ವಲಿ ನಾನು ಬ್ಲ್ಯಾಕ್ ಕಾಫಿನ ಕುಡಿತೀನಿ. ಕೆಲವರು ಬಿಫೋರ್ ಜಿಮ್ಗೆ ಹೋಗೋ ಮುಂಚೆ ಬ್ಲ್ಯಾಕ್ ಕಾಫಿನ ಕನ್ಸ್ಯೂಮ್ ಮಾಡ್ತಾರೆ. ಬ್ಲ್ಯಾಕ್ ಕಾಫಿ ನಿಜವಾಗ್ಲೂ ಸಖತ್ ಸ್ಟ್ರೆಂತ್ ಕೊಡುತ್ತೆ. ನಿಮಗೆ ತುಂಬ ಸ್ಟ್ರೈನ್ ಆಗಿದೆ ಅಂದಾಗ ಬ್ಲ್ಯಾಕ್ ಕಾಫಿ ಕುಡೀರಿ, ಆವಾಗ ನೀವೇ ನಿಮಗೆ ಓನ್ ಅನುಭವ ಆಗುತ್ತೆ. ನಂತರ ನಾನು ಹೋಗಿದ್ದು ನನ್ನ ಫೇವ್ರೆಟ್ ಸಂಗೀತ ಕ್ಲಾಸ್ಗೆ. ಅಲ್ಲಿಂದ ಹೊರಟಿದ್ದು ಭಗವದ್ಗೀತೆ ಕ್ಲಾಸಿಗೆ. ಭಗವದ್ಗೀತೆ ಕ್ಲಾಸಲ್ಲಿ ಶ್ಲೋಕ ಹೇಳಿದ್ವಿ. ಪಶ್ಯಂತ್ಯಾತ್ಮನ್ಯವಸ್ಥಿತಂ ಯತಂತೋಪ್ಯಕೃತಾತ್ಮಾನೋ ನೈನಂ ಪಶ್ಯಂತ್ಯಚೇತಸಃ ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೆಖಿಲಂ ಯಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿನ್ಮಮಾಮಕಂ. ನಂತರ ನಾನು ಹೊರಟಿದ್ದು ನನ್ನ ಭರತನಾಟ್ಯ ಕ್ಲಾಸ್ ಕಡೆಗೆ. ಚಿದಂಬರಮಲ್ಲಿ ನಮ್ಮ ಗ್ರೂಪು ಪ್ರೋಗ್ರಾಮ್ ಕೊಟ್ಟಿದ್ರು. ಆ ಪ್ರೋಗ್ರಾಮ್ನ ನಾನು ಹೋಗುವಷ್ಟರಲ್ಲಿ ವಾಚ್ ಮಾಡ್ತಾಯಿದ್ರು. ನೆಕ್ಸ್ಟು ನನ್ನ ಪ್ರಾಕ್ಟೀಸ್ ಸ್ಟಾರ್ಟ್ ಆಯಿತು. ಇವತ್ತಿನ ಅಡವು ತಟ್ಟು ಮೆಟ್ಟಡವು, ತ್ರಿಶ್ರ ಜಾತಿ. ಮುಕ್ತಾಯ ಅಡವು, ಅಲಂಕಾರಿಕ ಅಸ್ತ. ಫೈನಲಿ ನನ್ನ ಲಾಗ್ನ ಮುಗಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಹಾಗೆ ಬೆಲ್ಲೈಕನ್ನ ಸಖತ್ ನಿದ್ದೆ ಬರ್ತಿದೆ. ನಿಮ್ಮೆಲ್ಲರಿಗೂ ಗುಡ್ ನೈಟ್ ಹೇಳ್ತಾ ನನ್ನ ಲಾಗ್ ಮುಗಿಸ್